ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಪಂಚಭೂತಗಳಲ್ಲಿ ಜಾನಕಮ್ಮನವರು ಲೀನರಾಗಿದ್ದಾರೆ. ಒಂದು ಕಡೆ ಅವರು ಬಯಸಿದ ಎಲ್ಲ ವಿಧಿವಿಧಾನವನ್ನ ಕೂಡ ಪಾಲಿಸಲಾಗ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದ ರೀತಿಯಲ್ಲೇ ಅವರು ಆಸೆ ಪಟ್ಟ ಹಾಗೆ ಮೈಸೂರಿನ ಅವರ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಎಲ್ಲ ಗಣ್ಯರು, ಅವರ ಅಭಿಮಾನಿ ಬಳಗದವರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು, ಅವರ ಮೊಮ್ಮಗಳು ಅಪ್ಸರಾ ಅವರ ಕೈಯಿಂದ ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಗಾನ ಕೋಗಿಲೆ ಭಾರತ ಚಿತ್ರರಂಗಕ್ಕೆ, ಭಾರತ ಸಂಗೀತೋದ್ಯಮಕ್ಕೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಕಲಾ ಸರಸ್ವತಿ. ಇನ್ನು ಮುಂದೆ ಜಾನಕಮ್ಮನ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಜೊತೆಯಲ್ಲೇ ಇರ್ತಾರೆ. ಆದರೆ ಪ್ರಮುಖವಾಗಿ ಅವರು ಹಾಡಿದಂಥ ಹಾಡುಗಳಾಗಿರ್ಬೋದು, ಅವರ ಮಾತುಗಳಾಗಿರ್ಬೋದು ಎಂದೆಂದಿಗೂ ಕೂಡ ಮರೆಯಲಾಗದಂತಹ ಕ್ಷಣಕ್ಕೆ ಸಾಕ್ಷಿಯಾಗಲಿವೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಇದು ಕಣಿಯನ ಹುಂಡಿ, ಅವರ ತೋಟದ ಮನೆ ಕಣಿಯನ ಹುಂಡಿಯಲ್ಲಿರುವಂಥದ್ದು, HD ಕೋಟೆಯ ಬಳಿ. ಇಲ್ಲಿ ಅಂತಿಮ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಟ್ಟಿಗೆ ಜಾನಕಮ್ಮನಿಗೆ ವಿದಾಯವನ್ನು ಹೇಳಲಾಗುತ್ತೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ, ಅಂತಿಮವಾಗಿ ಜಾನಕಮ್ಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲ ರಂಗದ ಗಣ್ಯರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಗಾನ ಕೋಗಿಲೆ ಕಣ್ಮರೆಯಾಗಿರ್ಬೋದು, ಅವರ ಹಾಡಿನ ಮುಖಾಂತರವಾಗಿ, ಮಧುರ ಗಾಯನದ ಮುಖಾಂತರವಾಗಿ ನಾವು ಯಾವಾಗಲೂ ಕೂಡ ಜಾನಕಮ್ಮನನ್ನು ನೆನೆಸ್ಕೊಳ್ತಾನೆ ಇರ್ತೀವಿ. ಹಂಸಲೇಖ ಅವರ ಪತ್ನಿ ಲತಾ ಅವರು ಕೂಡ ಆಗಮಿಸಿ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅವರ ಪಾದಕ್ಕೆ ನಮಸ್ಕರಿಸಿ ಅಂತಿಮ ವಿದಾಯವನ್ನು ಹೇಳ್ತಾ